ಕುಂಚ ವಿರುದ್ಧವಾಗಿ ಸಿಕೆಸಿ ಬೆಂಗಳೂರು ತಂಡಗಳ ಮಧ್ಯ ಚಾಂಪಿಯನ್ ಪಟ್ಟದ ಕದನ ಖಾತೆಯ ಬಂಧುಗಳೇ, ನಮ್ಮ ಕಾರ್ಯಕ್ರಮದಲ್ಲಿ ದೂರದ ಮುಂಬೈಯ ಉದ್ಯಮಿಗಳಾಗಿರುವಂತಹ ಶ್ರೀ ಸುರೇಶ್ ಪೂಜಾರಿ ಅಭಿಮಾನಿ ಬಳಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮನ್ನು ಅತ್ಯಂತ ಆದರಣೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಪಂದ್ಯಾವಳಿಯ ಫೈನಲ್ ಕದನ ಸಮಯದಲ್ಲಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಮತ್ತೊಬ್ಬ ಅತಿಥಿಗಳು ಯುವ ನ್ಯಾಯವಾದಿಗಳಾಗಿರುವಂತಹ ಶ್ರೀ ಜೋಶಿ ಅವರು ಕೂಡ ಉದ್ಯಮಿಗಳು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಆದರಣೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಹುಡುಗರ ವಿಭಾಗದಲ್ಲಿ ಈಗ ತಾನೇ ಚತುರ್ಥ ಸ್ಥಾನದ ಬಹುಮಾನವನ್ನ ನೀಡಲಾಗಿದ್ದು, ತೃತೀಯ ಸ್ಥಾನವನ್ನ ಪಡೆದುಕೊಂಡಿರತಕ್ಕಂತಹ ದೂರದ ಬೆಂಗಳೂರು ಗ್ಯಾಸ್ಪರ್ ತಂಡಕ್ಕೆ ಕೂಡ ಈ ಹೊತ್ತಲ್ಲಿ ನಾವು ಬಹುಮಾನವನ್ನ ನೀಡ್ತಾ ಇದ್ದಾಗ ವೇದಿಕೆಗೆ ಬಂದು ಆ ಬಹುಮಾನವನ್ನ ಪಡೆದುಕೊಳ್ಳುವಂತೆ ಎರಡು ಅಂಕಗಳ ಸಮಾನ ಜೋಡಣೆಯನ್ನು ಕಂಡುಕೊಂಡಿದ್ದ ತಂಡಗಳ ಮಧ್ಯ ಹೋರಾಟದ ಬಗೆ ಮೆಲ್ಲನೆ ಕಾವು ತುಂಬಿಕೊಳ್ಳುವುದಾಗಿದೆ. ಸಮಾಜ ಮಂದಿರದ ಬೆಳ್ತಂಗಡಿಯ ಹೃದಯ ಭಾಗದ ಕಬಡ್ಡಿಯ ಅಂಕಣ ಸೌನಾಲು ಯಂಗ್ ಬಾಯ್ಸ್ ಸೌನಾಲು ಕರಾವಳಿಯ ಉದ್ದಗಲದಲ್ಲೂ ಸೌನಾಲಿನ ಹೆಸರನ್ನು ಅರ್ಥವರಿಗೆ ಪ್ರಸರಿಸಿದಂತಹ ಅದ್ವಿತೀಯ ಕಬಡ್ಡಿಯ ಯುವ ಮಿತ್ರರ ಸಂಘಟನೆಯ ಜೊತೆಗೆ ಆರಂಭಗೊಂಡಂತಹ ಸೂರ್ಯ ಬೆಳಗಿನ ತಡಾಯ್ ಡು ಆರ್ ಡೈ ಮಾಡು ಇಲ್ಲವೇ ಮಡಿದಾಳಿಗಿದೆ. ಪ್ರಧಾನ ವೇದಿಕೆಯಲ್ಲಿ ಈಗ ತಾನು ನಮ್ಮ ಜೊತೆ ಸೇರಿಕೊಂಡಿರತಕ್ಕಂತಹ ವಿಶಿಷ್ಟ ಆಹ್ವಾನಿತ ಅತಿಥಿಗಳನ್ನು ಬರಮಾಡಿಕೊಳ್ಳುವಂತಹ ಹೊತ್ತು ಮುಂದುವರಿದ ರೋಚಕ ಫೈನಲ್ ಕದನ 4-2 ಬೆಂಗಳೂರು ಮುನ್ನಡೆಯಲ್ಲಿ ಲೋಕೇಶ್ ಅವರ ಗದ್ದೆಯಲ್ಲಿ ಹೊರಗಿರುವಂತಹ ತಂಡ ಇವತ್ತು ದೂರದ ಬೆಂಗಳೂರಿನಿಂದ ಆಗಮಿಸಿದೆ. ಫೈನಲ್ ಕದನಕ್ಕಾಗಿ ಪ್ರಫುಲ್ಲ ಅವರ ಗರಡಿಯಲ್ಲಿರುವಂತಹ ತಂಡದ ವಿರುದ್ಧ ಹೋರಾಟ. ವೇದಿಕೆಗೆ ಈ ಕೂಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂತಹ ಮನವಿ ಗ್ಯಾಸ್ಪರ್ ಬೆಂಗಳೂರು ಕೂಟದಲ್ಲಿ ಸೆಮಿ ಫೈನಲ್ ತಲುಪಿದಂತಹ ಇನ್ನೊಂದು ತಂಡವಾಗಿದೆ ಬೆಂಗಳೂರು ಗ್ಯಾಸ್ಪರ್. ಅಭಿನಂದನೆಗಳು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ, ಸೆಮಿ ಫೈನಲ್ ತನಕ ತಲುಪಿದ್ದೀರಾ. ಬೆಂಗಳೂರಿನ ಈ ತಾರೆಗಳಿಗೆ ಮಂಗಳೂರಿನ ಕೃತಜ್ಞತೆ ಕೊಡುತ್ತಿದೆ ತೃತೀಯ ಸ್ಥಾನ. ಜೂನಿಯರ್ ಮತ್ತು ಸೀನಿಯರ್ಗಳ ಕದನಗಳಲ್ಲಿ ಮುಂದಿನ ಅವಧಿಯಲ್ಲಿ 25ರ ವಯೋಮಾನದ ಪಂದ್ಯಾವಳಿ ಇದೇ ಅಂಕಣದಲ್ಲಿ ನಡೆಯಲಿದೆ. ಸೊ ಜೊತೆಗೆ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ ಪೈಗರ್ಸ್ ನ ಮಾಲಕರಾಗಿರುವಂತಹ ಶಶಿಧರ್ ಪೈ ಅವರು. ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತವನ್ನು ವೇದಿಕೆಗೆ ಮಾಡಿಕೊಳ್ತಾ ಇದ್ದಾರೆ. ಅಶೋಕಾಕ್ರಮಣದಲ್ಲಿ 6-4ರ ಆಧಾರದಲ್ಲಿ ಸ್ಪರ್ಧೆ ರಾಮಕುಂಜ ಮಂಡಳಿಗಳಿರುವಂತೆ ಅವಳಿ ಅಂಕದ ಅಂತರ ಡಿಫೆನ್ಸ್ ಬಗೆಯ ಬಲ ತುಂಬಿಕೊಳ್ಳುತ್ತಾ ಇದೆ ರಾಮಕುಂಜೇಶ್ವರದ ರಾಮಕುಂಜ. ರಣಾಂಗಣದಲ್ಲಿ ಹೋರಾಟದ ತೀವ್ರತೆಗಳನ್ನ ಪ್ರತಿಯೋಗಿಸಬಲ್ಲ ಪ್ರತಿರೋಧದ ಅಧಿಕಾರಿಗಳು ಅಂಕಣದಲ್ಲಿದ್ದಾರೆ. ಈ ಪಂದ್ಯಾವಳಿಯ ಬೋನಸ್ ಸಿಂಗಲ್ಗೆ ಆಟದ ಅವಕಾಶಗಳು ತೆರೆದಿಡಲು ಆರಂಭಿಸಿದ ಕದನದಲ್ಲಿ 8-6ರಲ್ಲಿ ರಾಮಕುಂಜ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಬೆಂಗಳೂರಿನ ತಂಡಗಳ ಮಧ್ಯೆ ಜಿಲ್ಲಾ ವಾರ ಹೋರಾಟದಲ್ಲಿ ಪಂದ್ಯ ಮಗುವಿದ್ದಾರೆ. ಪ್ರತಿದಾಳಿಯಲ್ಲಿ ಆಕ್ರಮಣ ಸರ್ವಾಂಗಿ ರಾಗಿಯ ವಿರುದ್ಧ ತಮಗೆ ದ್ವಿತೀಯ ಕರೆ ಆಗಿರುತ್ತದೆ. ಸಿಟ್ಟು 12-6ರ ನಿಲುವಿನಲ್ಲಿರುವಂತೆ ಸ್ಪರ್ಧೆಯಲ್ಲಿ ಸಿಟ್ಟುಗೆ ಬಂತು. ಸಿಟ್ಟಲ್ಲಿ 2 ಅಂಕ. ಅಲ್ಲಿ 2 ಇಲ್ಲಿಯೂ ಆಧಾರದಲ್ಲಿ ಸ್ಪರ್ಧೆ ಅಲಂಕರಿಸಿಕೊಳ್ಳುವ ಇರಾದೆಯ ಹೋರಾಟಾಂಗಣದ ಒಳಭಾಗದಲ್ಲಿ ಸ್ಪಷ್ಟವಾದ ಸನ್ನೆಗಳ ಮುಖೇನವಾಗಿ ಬೋನಸ್ ನೀಡಲಾಗಿದೆ. 9ನೆಯ ಅಂಕದ ಜೋಡಣೆ 5 ಅಂಕಗಳ ಅಂತರ ರಾಮಕುಂಜ ಮಂಡಳಿಯಲ್ಲಿ. Team 9 got a fantastic final match of under high school category boys section. Winner will be the champion.
ದಾಳಿಯಲ್ಲಿ ಬಂದ ದೇವ, ಬೆಂಗಳೂರಿನ ದೇವ ಲೋಕೇಶ್ ಅವರ ಶಿಷ್ಯ ದೇವ ದಾಳಿಯಲ್ಲಿ ಬೆರೆಗೆದಿರುತ್ತಾದ ಫೈನಲ್ ಕದನದ ರೋಚಕ ಕ್ಷಣಗಳ ಹೋರಾಟದ ದಿಕ್ಕು ಯಾರ ಪರವಾಗಿಲ್ಲ. 10 ನಿಮಿಷಗಳ ಫೈನಲ್ ಕದನದಲ್ಲಿ 20 ನಿಮಿಷಗಳಲ್ಲಿ ಪ್ರಶಸ್ತಿ ಸುತ್ತಿಗೆ ಏರಿ ಇದೀಗ ಪ್ರಶಸ್ತಿ ಮತ್ತೆ ಧನುಷ ದಾಳಿಯ ಪ್ರತಿದಾಳಿಯನ್ನು ಮಾಡಬಲ್ಲ ರಾಮಕುಂಚದ ಧನುಷ 4 ಅಂಕಗಳ ಅಂತರದ ನಿಲುವಿನಲ್ಲಿ ಸ್ಪರ್ಧೆ ಇರುವಂತ ಗಲಾಟೆ ಧನುಷ ಬೋನಸ್ +1 16-10. Ladies and gentlemen, number of spectators are surrounding gathered here. This is the final of high school boys. Chittu Bengaluru 16-10. Bengaluru versus Mangaluru. On this occasion, Bengaluru leading in 6 points. Bale ganti aagta ಇದೆ ಮಂಗಳೂರಿನ ಬಲೆ. ಮತ್ತೆ ಧನುಷ ರಾಮಕುಂಜೇಶ್ವರದ ಭರವಸೆ ಇರತಕ್ಕಂಥ ಆಟಗಾರನಿರುವ ಧನುಷ ದಾಳಿಯೊಂದಿಗೆ ಶರೀರದ ಬಲವನ್ನೆಲ್ಲ ಎದುರಾಳಿಯ ಮೇಲೆ ಹಾಕಿದ ಧನುಷ ಬಂದಹ ಶೋಕ. ಊಟದ ಅತ್ಯಂತ ಉದ್ದನೆಯ ಆಟಗಾರ ಧನುಷನ ಅಶೋಕನಾಗಮನ ಶಕ್ತಿ ಯುಕ್ತಿ ಜೊತೆ ಐಕ್ಯತೆಯ ಶ್ರಮಗಳು ದುಡುಕು ಪರಿಣಾಮದ ಅಂಕ ಸತತವಾಗಿ ಆಕ್ರಮಣದಲ್ಲಿ ಧನುಷ. ಹೈಸ್ಕೂಲ್ ವಿಭಾಗದ ಸ್ಪರ್ಧೆಯೇ ಇಷ್ಟು ರೋಚಕತೆ ಇದ್ರೆ 25ರ ವಯೋಮಾನದ ಸ್ಪರ್ಧೆಯ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಗೌರವ ಶ್ರೀ ಇಬ್ರಾಹಿಂ ಮಾವದೇವರು ತಮಗೆ ಅತ್ಯಂತ ಆದರಣೀಯ ಸ್ವಾಗತ ವೇದಿಕೆಗೆ ಮಾಡಿಕೊಡ್ತಾ ಇದ್ದೇವೆ. ಯುವ ನಾಯಕರಾಗಿ ದಕ್ಷಿಣ ಕನ್ನಡದಲ್ಲಿ ತನ್ನ ಗುರುತರವಾದ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಿಕೊಂಡಿರುವ ಯುವ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಗೌರವ ಪೂರ್ವಕ ಆದರಣೀಯ ಸ್ವಾಗತ. ರಾಜಕೀಯ ರಂಗದಲ್ಲಿ ದುಡಿಯುವ ಮೂಲಕ ಯುವಕರ ಕಣ್ಮನೆ ಸೆಳೆಯುವಂತಹ ಕಾರ್ಯಗಳೊಂದಿಗೆ ಇದೀಗ ಯೂತ್ ಕಾಂಗ್ರೆಸ್ನ ಅತ್ಯಂತ ಶ್ರೇಷ್ಠ ಪದಾಧಿಕಾರಿ ಆಗಿದ್ದುಕೊಂಡು ರಾಜಕೀಯ ರಂಗದಲ್ಲಿ ಪ್ರಚೋದಿಸುವಂತಹ ಯುವ ನಾಯಕರಿಗೆ ಕಬಡ್ಡಿಯ ಅಂಕಣಕ್ಕೆ ಸ್ವಾಗತವನ್ನು ಕೋರುತ್ತಾ 4 ಡಿಫೆಂಡರ್ಗಳ ನಡುವೆ ದಾಳಿ ಇದೀಗ ಮುಂದುವರಿತಾ ಇದೆ. ಆಹಾ, ರಾಮಕುಂಜ ಮತ್ತು ಬೆಂಗಳೂರು 13-19ರಲ್ಲಿ 6 ಅಂಕಗಳ ಮುನ್ನಡೆಯೊಂದಿಗೆ ರಾಮಕುಂಜೇಶ್ವರ. ಬೆಂಗಳೂರು ಮರಳುವ ಹಾದಿಯಲ್ಲಿ ಮೊದಲ ಅವಧಿಯಾಗಿರುತ್ತದೆ ಪಂದ್ಯ. 19-13ರಲ್ಲಿ ಬಂದುಗಡೆ ಮೊದಲ ಅವಧಿ ಮುಕ್ತಾಯ. 19-13 ಪಂದ್ಯ ಮುಂದುವರಿತಾ ಇದೆ. 19-13 now the second half. ಎಸ್ ಅಂತಾರೆ ಯಾರು ಪಂದ್ಯದಲ್ಲಿ ಹಿಡಿತದಲ್ಲಿ ರಾಮಕುಂಜವಾದರೆ ಮರಳಿ ಬರಬಹುದೇ ಉದ್ಯಾನ ನಗರಿ ಬೆಂಗಳೂರಿಗೆ ಸವಾಲಾಗುವ ಅರ್ಥದಲ್ಲಿ ರಾಮಕುಂಜ during the right of ball. ಸಿಲಿಕಾನ್ ಸಿಟಿ ಬೆಂಗಳೂರಿನ ವಿರುದ್ಧವಾಗಿ ರಾಮಕುಂಜೇಶ್ವರದ ರಾಮಕುಂಜ. ರಾಮಕುಂಜೇಶ್ವರ ತಂಡಕ್ಕೆ ಬೋನಸ್ ಲಭ್ಯವಾಗುತ್ತಾ ಇದೆ. 20-13ರಲ್ಲಿ ಶರವೇಗದಲ್ಲಿ ಪಂದ್ಯಗಳು ಅತ್ಯಂತ ವೇಗದಲ್ಲಿ ಈ ನಡುವೆ ಡಿಫೆನ್ಸ್ ವಿಭಾಗ ನಿಯಂತ್ರಣಗೊಳಿಸಿದೆ. 14ನೇ ಅಂಕ 20-14. ಎರಡನೇ ಉರಿಯುವ ರಣಾಂಗಣದಲ್ಲಿ ಸಾಧ್ಯತೆಗಳನ್ನು ತೆರೆದಿರಬಲ್ಲ ಹೋರಾಟ ಅಡ್ಡ ಮತ್ತು ಸಾಗಿದೆ. ಕೋಚ್ ಸಾಬುಗಳು ಕುಂತಲ್ಲಿ ಕೂರಂಗಿಲ್ಲ. ಲೋಕೇಶ್ವರ ನಿಂತಲ್ಲೇ ನಿಲ್ಲಂಗಿಲ್ಲ. ಹೃದಯ ಡಬಡಬ ಫೈನಲ್ ಆಗಿರುತ್ತದೆ. 5 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಈ ಬಾರಿ ಆಲ್ ಔಟ್ ಕಡೆ ಒಂದ ಆಟಗಾರ ಮಾತ್ರ ಆ ರಾಮಕುಂಜೇಶ್ವರ ಅಂಕಣದಲ್ಲಿ ಬಾಕಿ. 20-16ರಲ್ಲಿ ಬೆಂಗಳೂರು ಮರಳುವ ಹಾದಿಯಲ್ಲಿ ಅಂತಿಮ ಆಟಗಾರ ರಾಮಕುಂಜೇಶ್ವರ. ಪಂದ್ಯ ಜೀವಂತವಾಗಿರಿಸಿಕೊಳ್ಳುತ್ತಾ ಇದೆ ಬೆಂಗಳೂರು. 4 ಅಂಕಗಳ ಅಂತರದಲ್ಲಿರುವಂತೆ 20-16ರಲ್ಲಿ ರಾಮಕುಂಜ ಮುನ್ನಡೆ. ಅಂತಿಮವಾಗಿ ಏಕಾಗಿ ಹೋರಾಟದ ನಿಲುವಿನಲ್ಲಿ
ಸೋತಿ ಮಾಡ್ತಾರೆ ಲೋಕೇಶ್ ಒಳಾಂಗಣದಲ್ಲಿದೆ ಚಿತ್ರೋ ಚಿತ್ತರಂಜನ್ ದಾಳಿಯಲ್ಲಿ ಅಂತ 19-20. ಆಹಾ ಪಂದ್ಯ ಅಂದ್ರೆ ಇದು ಪ್ರೇಕ್ಷಕರನ್ನ ಸೆಳೆಯಬಲ್ಲ ಹೋರಾಟ ದಗದಗನೆ ಉರಿಯುವ ಹೋರಾಟದಲ್ಲಿ ಪ್ರತಿರೋಧ ये धनुष की ताकत है. बॉल के साथ 2 अंक मिले हैं धनुष के नाम. 23 और 19 है. 4 अंकों के अंदर है. दर्शकों ये फाइनल मुकाबला है. हाई स्कूल विभाग के लड़कों की टक्कर, ये कांटे की टक्कर है. ರಣಾಂಗಣದ ಪ್ರಬಲವಾದ ಸ್ಪರ್ಧೆಯನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕವಾಗಿ ಕದನ ಮುಂದುವರಿತಾನೆ ಚಿಟ್ಟು. जी हाँ, शुरुआती से लेकर इस खिलाड़ी ने बाखूबी अंदाज के साथ खेल दिखाया है. चिट्टू ಬಾಯ್ಸ್ನಲ್ಲಿ ಆಯೋಜಿಸಿದಂತಹ ಈ ಪಂದ್ಯ ಬರೀ ಟ್ರೈಲರ್ ಅಷ್ಟೇ, ಪಿಕ್ಚರ್ ಮುಂದಿನ ಅವಧಿಗಳಲ್ಲಿದೆ. 14 ತಂಡಗಳು ಭಾಗವಹಿಸಲಿರುವಂತಹ 25ರ ವಯೋಮಾನದ ಕಬಡ್ಡಿಯಲ್ಲಿ ಕರಾವಳಿ ಮಾತ್ರವಲ್ಲ, ಅಖಿಲ ಕರ್ನಾಟಕದ ಅದ್ವಿತೀಯ ಜೂನಿಯರ್ ತಾರೆಗಳು ಅರ್ಥಾತ್ 25ರ ವಯೋಮಾನದ ತಾರೆಗಳು ಇಲ್ಲಿ ಬೆಳ್ತಂಗಡಿಗೆ ಬಂದವೆ. ಧನುಷ ಮಿಡಲ್ ಲೈನ್ ಸಮೀಪದಲ್ಲಿ ಪ್ರಬಲ ಆಟಗಾರನ ಬಂಧನ ರೋಚಕ ತಿರುವುಗಳನ್ನು ಕಾಣಿಕೊಳ್ತಾ ಇವೆ. ನಮ್ಮ ಕಡಗದ ಹುಡುಗ ಅದು ಸಾಧಾರಣ ವ್ಯಕ್ತಿ ಅಲ್ಲ. ಸತ್ಯವನ್ನ ಹೇಳುತ್ತಾನೆ, ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ನಾನು ಕಡಪದ ಸತ್ಯ. ಈ ನಡುವೆ 23-20ರಲ್ಲಿ ಫೈನಲ್ ಕದನ. ഈ മത്സരത്തിൽ ആരവാടും ആരും ഫൈനൽ മത്സരമാണ് ഹൈസ്കൂൾ വിഭാഗത്തിൽ ആൺകുട്ടികളുടെ വൻ പോരാട്ട പാഠ്യം. ಬೋನಸ್ ನೀಡಲಾಗಿದೆ. ಕೂಟದ ಹೈ ವೋಲ್ಟೇಜ್ ಪಂದ್ಯ ಹೈಸ್ಕೂಲ್ ವಿಭಾಗದಲ್ಲಿ ಸಮರ್ಥ ದಾಳಿಯಲ್ಲಿ ಆಲ್ರೆಡಿ ಸಮರ್ಥ 23-21ರಲ್ಲಿ ಇದು ಲೇಸಿ ರೈಟ್ ಅಂತ ಹೇಳಬಹುದೇ. 23-22ರಲ್ಲಿ ಎಲ್ಲಿಂದ ಪಂದ್ಯ ಎಲ್ಲಿಗೆ ಬಂದಿದೆ ನೋಡಿ. ಫೈನಲ್ ಅಂದ್ರೆ ಹಿಂಗೆ ಇರಬೇಕು ವಿಜೇತರವರ. ಫೈನಲ್ ಅಂದ್ರೆ ಇದು ಬೆಡಿಗೆ ಒಪ್ಪು. ಕಣ್ಣಿನ ರೆಪ್ಪೆಯನ್ನ ಮುಚ್ಚದೆ ನೋಡುವಂತಹ ಪಂದ್ಯ. ಹೈ ವೋಲ್ಟೇಜ್ ಕದನ, ಚಾಂಪಿಯನ್ ಪಟ್ಟಣ ಕದನ. 23-22 ಎಷ್ಟು ಅಂಕಗಳ ಅಂತರ. ಮುಂದುವರಿತಾರೆ ಕದನದಲ್ಲಿ ಹೋರಾಟ. ರಣಾಂಗಣದ ತೀವ್ರತೆಯನ್ನು ಪಡೆದುಕೊಳ್ಳಬಲ್ಲ ಹೆಜ್ಜೆಯಲ್ಲಿರುವ ಆಟ. ಬೆಂಗಳೂರು ಮಂಗಳೂರು ಅಲ್ಪಾದರ ಮತ್ತು ಸಿಕೆಸಿ ಬೆಂಗಳೂರು. ಬೋನಸ್ ನೀಡಲಾಗಿದೆ. 24-22 24-22 ಅಂತರ 2ರಲ್ಲಿ ಪಂದ್ಯ. ಬಹಳಷ್ಟು ರೋಚಕತೆಗಳನ್ನು ಉಳಿಸಿಕೊಂಡಿರುವ ಹೆಜ್ಜೆಯಲ್ಲಿ ಕದನವನ್ನು ಕಾಣ್ತಾ ಇದ್ದಾವೆ. ಯಾರ ಪಾಲಾಗಲಿದೆ ಹೈಸ್ಕೂಲ್ ವಿಭಾಗದ ಚಾಂಪಿಯನ್? ಲಾಸ್ಟ್ 5 minutes. ಕೊನೆಯ 5 ನಿಮಿಷದ ರವಾನೆಯನ್ನು ಕಂಡುಕೊಂಡಿರುವ ಸ್ಪರ್ಧೆಯಲ್ಲಿ ಅದ್ಭುತ ವೇಗ, ರನ್ನಿಂಗ್ ಹ್ಯಾಂಡ್ ಜೊತೆಗೆ ಅಂಕದ ಜೋಡಣೆ. 23-24. Just 1 point leading in Ramakunsa. Really, this is neck to neck fight. Young players, energetic players, both the squad. We have under 16 high school category quality tournament witnessing. We are the semi last match of the competition. Oh, that is the title of the match. Wow, solo. ಪಂದ್ಯ ಅಂದ್ರೆ ಹೀಗೆ. ಬೆಳ್ತಂಗಡಿಯ ಒಳಾಂಗಣದ ಕ್ರೀಡಾಂಗಣ ದಗದಗನೆ ಉರಿಯಲಾರಂಭಿಸಿದೆ. 24ರ ಸಮಬಲದಲ್ಲಿ ಕದನ. ಚಿಟ್ಟು ಆರಂಭದಲ್ಲಿ ಅಲ್ಪ ವಿಫಲತೆಯನ್ನು ಕಂಡಂತಹ ಚಿಟ್ಟು ಆ ಬಳಿಕದ ನಿಮಿಷಗಳಲ್ಲಿ ತಂಡಕ್ಕೆ ಅಮೂಲ್ಯವಾದ 4 minutes. 4 ನಿಮಿಷಗಳು ಬಾಕಿ ಉಳಿದಿರುವ ಸಮಯ 4 ನಿಮಿಷಗಳಲ್ಲಿ ಬೆಂಗಳೂರು ರಾಮಕುಂಜ ತಂಡಗಳ ಮಧ್ಯೆ ಕದನ. ಆಟ ಅಂತರ ಹೆಚ್ಚಿಸಿಕೊಳ್ಳುವ ಇರಾದೆಯಲ್ಲಿದ್ದ ತಂಡಕ್ಕೆ ಟಕ್ಕರ್ ನೀಡಲಾಗಿದೆ. सुपर टेंशन ऑन है. 25-25 की बराबरी पे है. जीतेंगे वो बनेंगे चैंपियन. जी हाँ, चिट्टू है जो बेंगलुरु के सबसे तगड़े राइडर है, सबसे समझदार राइडर. 2 और पॉइंट. सभी की निगाहें धनुष के ऊपर, सभी की नजरें धनुष के ऊपर. इनके लिए कुछ अलग ताकत है, अंक लाने में सक्षम है. 27-25 ಆಧಾರದಲ್ಲಿರುವಂತೆ ಇದು ಕದನ ಅಂದ್ರೆ
ಎಂತ ಪಂದ್ಯ, ಎಂತ ಹೋರಾಟ, ಎಂತ ಸವಾಲುಗಳು. ಓಹೋ ಸ್ವಲ್ಪ ಹೊತ್ತಲ್ಲಿ ಬೋನಸ್ ಸಿಂಗಲ್ಗೆ ಸೂಪರ್ ಟ್ಯಾಕ್ಲಿಂಗ್ ಆನ್ ಆಗಿದೆ. ಚಿತ್ತರಂಜನ ಲಾಸ್ಟ್ ಮಿನಿಟ್ಸ್, ಕೊನೆಯ 3 ನಿಮಿಷ. 27 ಸಮಬಲದಲ್ಲಿರುವಂತಹ ಪಂದ್ಯ 28-27 ಸಮರ್ಥ ತಮ್ಮ ಸಮರ್ಥನೆಯ ಆಟವನ್ನು ತೋರ್ಪಡಿಸುವ ವೇಳೆ ಸಮಯ ಹೊತ್ತು ನೋಡಬೇಕಾಗಿದೆ. ಬಾಹುಬಲಿ ರಾಮ ತಂಡದ ಈ ಒಂದು ಆಟಗಾರ, ರಾಮ ಕುಂಜೇಶ್ವರಿ ತಂಡದಲ್ಲಿ ಇರುವ ಆಟಗಾರ ಈ ಫೈನಲ್ ತಮ್ಮ ಪ್ರತಿಭೆಯನ್ನು Yes, it is bonus ಚಿತ್ತರಂಜನ ದಾಳಿಯಲ್ಲಿ 28 ಅಪ್ಪಪ್ಪಪ್ಪಪ್ಪ ಕದನ. ರಂಜನ ಚೆಟ್ಟು ಮುನ್ನಡೆ ಅಂತರ ಹಿಗ್ಗಿಸಿಕೊಳ್ಳಬಲ್ಲಂತ ಕದನವಾಗಿದೆ. 31-28 31-28 ಬೆಂಗಳೂರು ಮುನ್ನಡೆಯಲ್ಲಿ. 3 ಅಂಕಗಳ ಅಂತರವಾಗಿದೆ. ಲಾಸ್ಟ್ 2 ಮಿನಿಟ್ಸ್, 2 ನಿಮಿಷಗಳ ಆಟವಾಗಿರುವ ವೇಳೆಯಲ್ಲಿ ಏನಾಗಬಹುದು? 29-31 ಆಧಾರದಲ್ಲಿದೆ. ಅವಳಿ ಅಂಕದ ಅಂತರದಲ್ಲಿ ಚಾಂಪಿಯನ್ ಪಟ್ಟದ ಕೊನೆಯ 1-2 ನಿಮಿಷಗಳ ಕ್ಷಣಗಳಲ್ಲಿ ಯಾರ ಪಾಲಾಗಲಿದೆ ಚಾಂಪಿಯನ್ ಪಟ್ಟದ ಕದನ? ಚಿತ್ತ ಕದಲಿಸದ ಆಟಗಾರ, ಚಿತ್ತದಾಳಿಯಲ್ಲಿ ಅಂಕ ಬಂದಿದೆ. ಟೈಮ್ ಔಟ್. 2 ನಿಮಿಷ ಕಾಲ್ ಕೊಟ್ಟಿದ್ದಾರೆ. ಆವಾಗಲೇ 2 ನಿಮಿಷ ಕಾಲ್ ಕೊಟ್ಟಿದ್ದಾರೆ. ದಿವಾಕರ್ ಅವರೇ, ಈ ಪಂದ್ಯಾವಳಿಯ 3-4 ದಿನಗಳ ಹಿಂದೆ ಲೋಕೇಶ್ ಅವರೊಂದು ಕರೆ ಬರುತ್ತದೆ. ವಿಜಯನ ಬೆಳ್ತಂಗಡಿಯಲ್ಲಿ ನಮಗೆ ಆಡುವುದಕ್ಕೆ ಅವಕಾಶ ಸಿಗ್ತದ ಅಂತೇಳಿ. ನೀವು ಬನ್ನಿ, ಖಂಡಿತ ನಮ್ಮ ಅತಿಥಿ ದೇವೊಬ್ಬರು ಕೊಟ್ಟೆ ಕೊಡ್ತಾರೆ ಅನ್ನುವಂಥದ್ದು. ಆದ್ರೆ ಲೋಕೇಶ್ ಅವರ ತಂಡ ಇವತ್ತು ಈ ಹಂತಕ್ಕೆ ಬಂದು ನಿಲ್ಲುತ್ತದೆ ಅನ್ನೋದನ್ನು ನಾನು ಊಹಿಸಿರಲಿಲ್ಲ. ಅಂತಹ ಅದ್ಭುತ ಆಟ CKC ಬೆಂಗಳೂರು. ಪ್ರಗತಿಪರ ಕೃಷಿಕರಾಗಿರುವಂತಹ ಪುರಂದರ ಪೂಜಾರಿ ಸವಣಾದು ಈ ಹಂತದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರನ್ನ ಅತ್ಯಂತ ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾರೆ ಶ್ರೀ ಪುರಂದರ ಪೂಜಾರಿ ಸವಣಾದು, ಪ್ರಗತಿಪರ ಕೃಷಿಕರು. ಇವರನ್ನ ಶಲ್ಯದೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ 33-30 ಕದನ ಬಿಡದೆ ಕಾಡಲು ಆರಂಭಿಸಿದ ಚಿತ್ತೂರು. ದುರ್ಗಾ ಕರಂಗಿ ಈ ತಂಡ ಪ್ರವೇಶ ದ್ವಾರವನ್ನು ಸೇರಿಕೊಳ್ಳುವಂತೆ ಸರಿಗುಣಿಸುಗಳ ಲೆಕ್ಕಾಚಾರದಲ್ಲಿರುವಂತೆ 33-32 ಪಂದ್ಯ 3 ಅಂಕಗಳ ನಂತರ ಸಿಟ್ಟು ಮರಳಿದ ವೇಳೆ ಆಕ್ರಮಣ ಆರಂಭವಾಗಿದೆ. ದಾಳಿಯಲ್ಲಿ ಧನುಷ ಬೋನಸ್ ಸಿಂಗಲ್ ಧನುಷ ಪರಾಕ್ರಮಿಯಾಗಿದ್ದಾನೆ ಫೈನಲ್ ಅಲ್ಲಿ. 33-32 ಕದನ. ಆಟ ರಂಗೇರ್ತಾ ಇದೆ. ಸ್ಪರ್ಧೆಯ ಮುಂದುವರಿಯಲು ಆರಂಭಿಸಿದ 33-32 ಏನಾಗಲಿದೆ ಹೋರಾಟ? ಬಾಬಾ ಯಾವ ಹಂತಕ್ಕೆ ತಲುಪಲಿದೆ? ವೈಟ್ ಅಂಡ್ ಸಿ ಪ್ರೇಕ್ಷಕರ ಚಿತ್ತ ಬದಲಾಗಿಸಿಕೊಳ್ಳಲೇ CKC ಬೆಂಗಳೂರು. ಓ ಬೋನಸ್ ಅಂಡ್ ಚಾಕಲೇಟ್ಸ್ ಮಿರಾಕಲ್ come on wait bonus lead like that tackle point in like that again.